ನಾವು ಇದೇ 21ನೇ ತಾರೀಕು ಶುಕ್ರವಾರ ರಾಮನಗರ ಕೆಂಪೇಗೌಡ ಸರ್ಕಲ್ನಿಂದ ವಿಧಾನಸೌಧ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮೇಕೆದಾಟು ಯೋಜನೆ, ಕಳಸಾ ಬಂಡೂರು ಯೋಜನೆ, ಮಹದಾಯಿ ಯೋಜನೆ, ಈ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಈ ಕೂಡಲೇ ಈಡೇರಿಸಬೇಕು. ರಾಜ್ಯ ಸರ್ಕಾರ ಅದಕ್ಕೆ ಶೀಘ್ರವಾಗಿ ಆ ಯೋಜನೆಯನ್ನು ರೂಪುಗೊಳಿಸಬೇಕು. ನಮ್ಮ ಲೋಕಸಭಾ ಸದಸ್ಯರು ಎದ್ದೇಳಬೇಕಂತೇಳಿ ಬೃಹತ್ ಮಟ್ಟದಲ್ಲಿ ರಾಜ್ಯದ ಎಲ್ಲ ಪದಾಧಿಕಾರಿಗಳು ರಾಮನಗರದಿಂದ ಬೆಂಗಳೂರು ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನ ಸೇರ್ತಾರೆ, ಯಾವ ತರವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್ 2 ದಿನದ ಪಾದಯಾತ್ರೆಗೆ? ಅಂದ್ರೆ 2 ದಿನ ಅಲ್ಲಿಂದ ಇಲ್ಲಿಗೆ ಬರುವಂತದ್ದು ಸರ್? ಹೌದು, 2 ದಿನ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಬಂದು ಸೇರ್ಕೊತಾ ಇದ್ದೀವಿ. ಪಾದಯಾತ್ರೆ ಮುಖಾಂತರ ಈ ಬೆಂಗಳೂರು ನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಮಾಲೂರು, ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಮತ್ತು ವಿದ್ಯುತ್ ಯೋಜನೆಯನ್ನು ಈ ಕೂಡಲೇ ನೀವೇನು ಬ್ಲೂ ಪ್ರಿಂಟ್ ಮಾಡಿ ಚುನಾವಣೆಗೆ ಮುಂಚೆ ಏನು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಜನರ ಗಮನವನ್ನು ಸೆಳೆದಿರ, ಅದೇ ರೀತಿ ಯೋಜನೆಯನ್ನು ಯಾವಾಗ ಬಗೆಹರಿಸ್ತೀರಾ, ಯಾವಾಗ ಮುಗಿಸ್ತೀರಾ, ಯಾವಾಗ ಪ್ರಾರಂಭ ಮಾಡ್ತೀರಾ ಅನ್ನುವಂಥದ್ದನ್ನ ನಾವು ಇವತ್ತು ರಾಜ್ಯ ಸರ್ಕಾರದ ಜೊತೆ ಕೇಳೋದ್ರ ಮುಖಾಂತರದ ಕೇಂದ್ರದ ಪ್ರಬಲ ಮಂತ್ರಿಯಾದಂಥ ಕುಮಾರಸ್ವಾಮಿ ಅವರು, ಬಿಜೆಪಿ ಲೋಕಸಭಾ ಸದಸ್ಯರು, ಬಿಜೆಪಿ ಅಧ್ಯಕ್ಷರು ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಸಹ ಈ ಯೋಜನೆಯನ್ನು ನಿಮ್ಮ ಪಕ್ಷವನ್ನು ಬಿಟ್ಟು ಕರ್ನಾಟಕದ ಅಭಿವೃದ್ಧಿಗಾಗಿ, ನೀರಾವರಿ ಯೋಜನೆಗಾಗಿ ಈ ಯೋಜನೆಯನ್ನು ಪೂರ್ಣಗೊಳಿಸಿ ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ, ಜಾಗೃತಿಯನ್ನು ಮೂಡಿಸಲಿಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂದ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬಂದ್ಗೆ ತಮ್ಮ ಬೆಂಬಲ ಇದೆಯಾ, ಅಥವಾ ತಾವು ರ್ಯಾಲಿಯಲ್ಲಿ ಏನಾದರೂ ಅಲ್ಲಿಂದ ಇಲ್ಲಿಗೆ ಬಂದು ಪಾದಯಾತ್ರೆ ಮೂಲಕ ಇಲ್ಲಿಂದ ರ್ಯಾಲಿ, ಟೌನ್ ಅಲ್ಲಿಂದ ಫ್ರೀಡಂ ಪಾರ್ಕ್ ಹೋಗಿ ರ್ಯಾಲಿಯಲ್ಲಿ ಭಾಗಿಯಾಗ್ತೀರಾ, ಇಲ್ಲ ಯಾವ ಥರ ಸರ್? ಅಲ್ಲ, 22ನೇ ತಾರೀಕು ನಮ್ಮದು ಪಾದಯಾತ್ರೆ ಇರೋದ್ರಿಂದ 2 ದಿನನೂ ನಾವು ಪಾದಯಾತ್ರೆಯಲ್ಲೇ ಇರ್ತೀವಿ. ಈ ಪಾದಯಾತ್ರೆಯನ್ನು ನಾವು ಮುಂಚೆನೇ ಇದನ್ನ ಯೋಜನೆ ಮಾಡಿದ್ದೀವಿ. ಆದರೆ ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಕನ್ನಡದ ನಾಡು ನುಡಿ ಜಲಕ ಅಥವಾ ಕನ್ನಡಿಗನಿಗೆ ಏನೇ ದ್ರೋಹ ಆದರೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾರೇ ಕನ್ನಡ ಹೋರಾಟಗಾರರು ಅದಕ್ಕೆ ಹೋರಾಟದ ಧ್ವನಿ ಎತ್ತಿದೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದ್ದೀವಿ. ಆದರೆ ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ. ಅವತ್ತು ನಮ್ಮ ಪಾದಯಾತ್ರೆ ಇದೆ. ಆದರೆ 21ನೇ ತಾರೀಕು ನಾವು ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಸೇರಿ ಯೋಚನೆಯನ್ನು ಮಾಡಿ ನಾವು ತಿಳಿಸ್ತೀವಿ.